ಎಲ್ಲರಿಗೂ ನಮಸ್ತೆ. ಸುಮಾರು ಒಂದು 10 ಕಾಲ ರಾತ್ರಿ ಇಬ್ಬರು ಸ್ನೇಹಿತರು ಗಾಡಿ ಹತ್ತಿದ್ರು. ಆ ಬ್ಯಾಗನ್ನು ಇಟ್ಕೊಂಡಿದ್ರು. ಬ್ಯಾಗ್ನ ಇಡೋಕೆ ಹೋದ್ರು. ಇಲ್ಲಿ ನಾನು ಬ್ರೆಡ್ಡು ರಸ್ಕೆಲ್ಲ ಇಟ್ಟಿದ್ದೆ ಮನೆಗೆ ತೊಗೊಂಡೋಗ್ಬೇಕಂತ. ನೋಡ್ಬಿಟ್ರು, ಏನು ಸರ್ ಮಕ್ಳಿಗ ಅಂದರು. ಸರ್ ಇನ್ನೂ ಮದುವೆ ಆಗಿಲ್ಲ ಸರ್ ಅಂತಂದು. ಅಷ್ಟೇ ಸರ್, ನೀವೇ ಸರ್ ದೇವರು, ನೀವೇ ಸರ್ ಶ್ರೀಮಂತರು ಅಂತ ಖುಷಿ ಪಟ್ಬಿಟ್ರು. ನಾನು ಯಾಕೆ ಸರ್ ಏನಾಯಿತು ಸರ್ ಕೆಲವು ಕ್ವಶನ್ ಕೇಳ್ತೀನಿ, ಆರಾಮಾಗಿದ್ದೀರಾ ಅಂದರು. ಆರಾಮಾಗಿದ್ದೀನಿ. ದಿನಕ್ಕೆ 200-300 ಕಮ್ಮಿ ದುಡಿದ್ರು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ವಾರಕ್ಕೊಂದು ಸಿನಿಮಾಗೆ ಹೋಗ್ತೀರಾ ಅಂತ. ವಾರಕ್ಕೆ ಒಂದೇನು ಸರ್ 2-3 ಸಿನಿಮಾಗೆ ಹೋಗ್ತೀನಿ ಅಲ್ವಾ. ಸ್ನೇಹಿತರು ಕರೆದ್ರೆ ಸ್ನೇಹಿತರು ಭೇಟಿ ಇದ್ದರೆ ಆರಾಮಾಗಿ ಮೀಟ್ ಆಗ್ತೀರಾ ಅಂದರು. ಆರಾಮಾಗಿ ಮೀಟ್ ಆಗ್ತೀನಿ ಸರ್, ಅದಕ್ಕೇನು ತೊಂದರೆ. ಸರಿ ಇವಾಗ ಬೆಳಿಗ್ಗೆ ಡ್ಯೂಟಿಗೆ ಹೋಗಿ ಮನಸ್ಸಾಗಲ್ಲ, ಮನೇಲಿ ಆರಾಮಾಗಿರ್ತೀರಾ ಅಂದರು. ಹೌದು ಸರ್, ಡ್ಯೂಟಿಗೆ ಹೋಗಿ ಮನಸ್ಸಿಲ್ಲ ಆರಾಮಾಗಿರ್ತೀನಿ, ಮಾರನೇ ದಿನ ದುಡಿತೀನಿ ಅಲ್ವಾ ಸರ್. ಇಂಥ ಫ್ರೀಡಮ್, ಇಂಥ ಸ್ವತಂತ್ರನ ಕಳ್ಕೊಂಬಿಡಿ ಸರ್ ದಯವಿಟ್ಟು. ನಾವಿಬ್ಬರು ಸೂಪರಾಗಿದ್ದು, ಮದುವೆ ಆದಮೇಲೆ ಎಲ್ಲ ಕಳ್ಕೊಂಬಿಟ್ಟಿದ್ದೀವಿ. ನಾವಿಬ್ಬರು ಸ್ನೇಹಿತರು, ನಾವಿಬ್ಬರು ಡೈಲಿ ಮೀಟ್ ಆಗಿವ ಸರ್. ಮದುವೆಕ್ಕಿಂತ ಮುಂಚೆ ಇವಾಗ ಮೀಟ್ ಆಗಬೇಕಂದ್ರೆ 6 ತಿಂಗಳಾಗೈತೆ ಸರ್. ಇವತ್ತು ಮೀಟ್ ಆಗಿದ್ದೀವಿ. ಒಂದು ಇಬ್ಬರು ಸೇರ್ಕೊಂಡು ಊಟ ಮಾಡೋಣ, ಇಲ್ಲ ಹಳೆ ಜಾಗಕ್ಕೆ ಹೋಗೋಣ, ನೆನಪನ ಸವಿಯೋಣ ಅಂದರೆ ಆಗ್ತಾಯಿಲ್ಲ ಸರ್. ಮದುವೆ ಎಲ್ಲರೂ ಅಂತಾರೆ ಮದುವೆ ಆಗ್ಬಿಟ್ರೆ, ಮದುವೆ ಲೈಫ್ ಸೆಟ್ಲ್ ಆದಮೇಲೆ ಆದರೆ ಮದುವೆ ಒಂಥರ, ಲೈಫ್ ಸೆಟ್ಲ್ ಹಾಕಿನ ಮುಂಚೆ ಮದುವೆ ಆದರೆ ಅದೊಂಥರ, ಲೈಫ್ ಸೆಟ್ಲ್ ಆಗ್ತಾ ಮದುವೆ ಆದರೆ ಒಂಥರ. ಇವರು ಹೇಳಿದ ಮಾತಿದಲ್ಲ ಆ ಥರ ಅಂದರು. ಹೌದಾ ಸರ್, ಸೆಟ್ಲ್ ಆದ್ಮೇಲೆ ಮದುವೆ ಆಗಿ, ಇಲ್ಲ ಅಂದರೆ ಹಿಂಗೆ ಇದ್ಬಿಡಿ ಆರಾಮಾಗಿ, ಇಲ್ಲ ಅಂದರೆ ಸಿಗಾಕೊಂಬಿಡ್ತೀರಾ. ಏನು ಸರ್, ಒಂದು ಟಿ ವಿ ಚಾನಲ್ ಚೇಂಜ್ ಮಾಡೋಕ್ಕಾಗಲ್ಲ ನಮಗೆ, ಹಂಗಾಗ್ಬಿಡೈತೆ ಒಂದು ಪರಿಸ್ಥಿತಿ ಅಂತ ಇಷ್ಟೆಲ್ಲ ಮಾತಂದರು. ಕೊನೆಗೆ ಅಲ್ಲ ಸರ್ ಇಷ್ಟೆಲ್ಲ ಸರ್ ನೀವು ಒಂದು ವೀಡಿಯೋ ಮಾಡಿ ಹಾಕ್ಬಿಡಿ ಸರ್. ನಾನು ಕೇಳಿದವ್ರಿಗೆ, ಸರ್ ಸುಮ್ಮನೆ ರೀ ಸರ್, ನಮ್ಮ ಇಂತಿನ ಗೊತ್ತಾದ ಅಷ್ಟೇ, ಕತೆ ಮುಗೀತು ಸರ್. ಅಟ್ಲೀಸ್ಟ್ ನಾನು ಹಾಕೋ ವೀಡಿಯೋ ಒಂದು ಕಮೆಂಟ್ ಹಾಕಿ ಸರ್, ಈ ಆಟೋದಲ್ಲಿ ನಾನೇ ಹೋಗಿದ್ದು, ಇದು ನನ್ನದೇ ಘಟನೆ ಅಂತ. ಸುಮ್ಮನೆ ರೀ ಸರ್, ಹೆಂಗೋ ನೆಮ್ಮದಿಯಾಗಿದ್ದೀವಿ, ಇಷ್ಟೇ ಗೊತ್ತಾಗ್ಬಿಟ್ರೆ ಸಂಸಾರದಲ್ಲಿ ಇದು ನಮ್ಮದೇ ಕತೆ ಅಂತ ಮುಗ್ದೈತೆ ಕತೆ. ದಯವಿಟ್ಟು ಸರ್, ಬ್ಯಾಚುಲರ್ ಆಗಿದ್ದೀರಾ, ಖುಷಿ ಆರಾಮಾಗಿದ್ದು ಬಿಡು ಸರ್ ಅಂತ ಈ ರೀತಿ ಅಂದರು. 4-5 ಒಳ್ಳೆ ಮಾತುಗಳು. ಬಟ್ ಮನುಷ್ಯ ಆದಮೇಲೆ ಒಂದು ಮದುವೆ ಅನ್ನೋದು ನಡಿಬೇಕು. ಬಟ್ ಇವ್ರು ಹೇಳ್ದಂಗೆ ಲೈಫ್ ಸೆಟ್ಲ್ ಆದಮೇಲೂ, ಚೆನ್ನಾಗಾದ್ಮೇಲೂ ಆದರೆ ಜೀವನ ನಾವು ಅಂದ್ಕೊಂಡಾಗಿರುತ್ತೆ. ಇಲ್ಲಾಂದರೆ ಜೀವನ ಕಮಿಟ್ಮೆಂಟ್ಸ್ಗೆ ಸಿಗಾಕೊಂಡ್ಬಿಡ್ತೀವಿ ಅಲ್ವಾ. ಏನೋ ಖುಷಿಯಾಗಿ ಮಾತಾಡೋರು. ಒಳ್ಳೇದಾಗಲಿ ಅವರಿಬ್ಬರಿಗೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಮದುವೆ ಆಗ್ಬೇಕಾರೆ ಸೆಟ್ಲ್ ಆದಮೇಲೆ ಮದುವೆ ಆಗಿ, ಅಥವಾ ಸ್ವಲ್ಪ ನಮ್ಮದಂತೂ ಒಂದಿಷ್ಟು ಇರಬೇಕು, ಆವಾಗಲೇ ತಾನೇ ನಮ್ಮ ಮಾತು ನಡೆಯೋದು. ಇಲ್ಲಾಂದರೆ ಬೇರೆಯವ್ರಿಗೆ ಸಾಲ ಮಾಡ್ಕೊಂಡಿರ್ಬೇಕಾಗುತ್ತೆ. ಅವ್ರೊಂದು ಮಾತಂದ್ರಲ್ಲ, ಟಿ ವಿ ರಿಮೋಟ್ ಚಾನಲ್ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಮದುವೆ ಆದಮೇಲೆ, ಅಂಥ ಪರಿಸ್ಥಿತಿ ಬರುತ್ತೆ. ಬಟ್ ಮದುವೆ ಆಗಿ ಸುಮಾರು ಜನ ಚೆನ್ನಾಗೂ ಅವರೇ, ಏನೋ ಬ್ರಹ್ಮ ಬರೆದಿರ್ತಾನೆ ಬಿಡಿ ಅವ್ರವ್ರಿಗೆ ಅಂತ. ಇದೊಂದು ವಿಷಯ ತಿಳಿಸ್ಬೇಕಾಗಿತ್ತು. ಥ್ಯಾಂಕ್ ಯು. ಒಳ್ಳೆಯದಾಗಲಿ.